ಥ್ಯಾಂಕ್ ಯು. ನಾನು ಮೈಲಾರಿಪುರ ಬೆಳಗಾವಿಯ ಜಿಲ್ಲಾ ವರದಿಗಾರ. ಕೆಲವೊಂದಿಷ್ಟು ಸಿಬ್ಬಂದಿಗಳು ಅಂದ್ರೆ ರಾತ್ರಿ ಇಡೀ ವಾಹನ ಚಾಲನೆ ಮಾಡಿ ಬಂದಂತ ಸಿಬ್ಬಂದಿಗಳಿಗೆ ಸರಿಯಾದಂತ ಕೊಠಡಿ ವ್ಯವಸ್ಥೆ ಇಲ್ಲ, ವಿಶ್ರಾಂತಿ ಇಲ್ಲ, ಜೊತೆಗೆ ಹಾಗಾಗಿ ವಾಶ್ರೂಮ್ಗಳಿಲ್ಲ, ಶೌಚಾಲಯ ಇಲ್ಲ, ಉಳಿದುಕೊಳ್ಳಲು ಸರಿಯಾದಂತ ವ್ಯವಸ್ಥೆ ಕೂಡ ಇಲ್ಲ. ಹಾಗಾಗಿ ನಮಗೆ ಒಂದು ಕನಿಷ್ಠ ಸೌಲಭ್ಯ ಕೊಡಿ ಅನ್ನೋ ನಿಟ್ಟಿನಲ್ಲಿ ಈ ಎಲ್ಲ ಸಿಬ್ಬಂದಿಗಳು ಒತ್ತಾಯವನ್ನ ಕೂಡ ಮಾಡ್ತಿರುವಂತದ್ದು. ಸುಮಾರು ಏನು ಹುಬ್ಬಳ್ಳಿಯಿಂದ ಬಂದಿದ್ದಾರೆ, ಬಸವ ಕಲ್ಯಾಣದಿಂದ ಬಂದಿದ್ದಾರೆ, ಬೀದರ್ನಿಂದ ಬಂದಿದ್ದಾರೆ, ಮೈಸೂರಿನಿಂದ ಬಂದಿದ್ದಾರೆ, ಹಾಸನ, ಬಳ್ಳಾರಿ ಸೇರಿದಂತೆ ಬೇರೆ ಬೇರೆ ಏನು ಜಿಲ್ಲೆಗಳಿಂದ ಬಂದಂತ ಏನು ಎಲ್ಲ ಸಿಬ್ಬಂದಿಗಳಿಗೆ ಸರಿಯಾದಂತ ವಸತಿ ವ್ಯವಸ್ಥೆ ಇಲ್ಲ. ಹಾಗಾಗಿ ಈ ರೀತಿಯಾಗಿ ಏನು ಬಸ್ ನಲ್ಲೇ ಇರ್ಕೊಳ್ಬೇಕು, ಬಸ್ ನಲ್ಲೇ ಉಳಿದುಕೊಳ್ಬೇಕು, ಯಾವ ರೀತಿ ಇದ್ದಾರೆ ಅನ್ನೋದನ್ನ ತೋರಿಸುವಂತ ಕೆಲಸವನ್ನ ಕೂಡ ನಾನು ಮಾಡ್ತೇನೆ. ಈ ರೀತಿಯಾಗಿ ಬಸ್ ನಲ್ಲೇ ಇರ್ಕೋಬೇಕು. ಆದ್ರೆ ಸಾಕಷ್ಟು ಹೀಟ್ ಇರೋದ್ರಿಂದ, ಸಮಸ್ಯೆ ಇರೋದ್ರಿಂದ ನಮಗೆ ಸರಿಯಾದಂತ ವಿಶ್ರಾಂತಿ ಸಿಗೋದಿಲ್ಲ, ಸರಿಯಾದಂತ ನಿದ್ರೆ ಆಗೋದಿಲ್ಲ, ಜೊತೆಗೆ ರೆಸ್ಟ್ ಕೂಡ ಆಗೋದಿಲ್ಲ. ಈ ರೀತಿಯಾಗಿ ಬಟ್ಟೆಯನ್ನ ನಾವು ಇಲ್ಲೇ ಚೇಂಜ್ ಮಾಡ್ಕೋಬೇಕು, ಇಲ್ಲೇ ಉಳಿದುಕೊಳ್ಬೇಕು, ಜೊತೆಗೆ ಇಲ್ಲೇ ಇರೋದ್ರಿಂದ ಸೊಳ್ಳೆಗಳ ಕಾಟ ಕೂಡ. ಹಾಗಾಗಿ ಬೆಳಗಾವಿಯಲ್ಲಿ ಬಹುತೇಕ ನಿಗಮದ ಅಧ್ಯಕ್ಷರು ಕೂಡ ಇರುವಂತದ್ದು, ಬೆಳಗಾವಿ ಜಿಲ್ಲೆಯವರೇ ನಿಗಮದ ಅಧ್ಯಕ್ಷರಿದ್ದಾರೆ, ಜೊತೆಗೆ ಬೆಳಗಾವಿಯ ನಿಗಮದ ಉಪಾಧ್ಯಕ್ಷರು ಕೂಡ ಇರುವಂತದ್ದು. ಹಾಗಾಗಿ ಒಂದು ಕೊಠಡಿಯನ್ನ ಅವರಿಗೆ ಕೊಡೋದಕ್ಕೆ ಆಗ್ತಿಲ್ವಾ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂತದ್ದು. ಜೊತೆಗೆ ಸಾಕಷ್ಟು ಏನು ಸಮಸ್ಯೆ ಆಗ್ತಾ ಇದೆ. ರಾತ್ರಿ ಇಡೀ ಕೆಲಸ ಮಾಡೋದ್ರಿಂದ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಪ್ರಯಾಣಿಕರಿಗೆ ಸಮಸ್ಯೆ ಆಗತ್ತೆ. ಹಾಗಾಗಿ ವಿಶ್ರಾಂತಿ ಕೊಠಡಿಯನ್ನ ಕೊಡಿ ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನ ಕೂಡ ಮಾಡ್ತಿರುವಂತದ್ದು. ಬಹುತೇಕ ಎಲ್ಲ ಬಸ್ ಸಿಬ್ಬಂದಿಗಳು ಇದೇ ಒಂದು ರೀತಿ, ಅಂದ್ರೆ ಇದು ಎಸಿ ಬಸ್ ಇರೋದ್ರಿಂದ ಒಂದಿಷ್ಟು ಏನು ಬೆಡ್ ವ್ಯವಸ್ಥೆ ಇರುವಂತದ್ದು. ಈ ರೀತಿಯಾದಂತಹ ಬಸ್ ನಲ್ಲಿ ಮಲ್ಕೊಳ್ಳೋದಕ್ಕೂ ಆಗೋದಿಲ್ಲ, ಸಾಕಷ್ಟು ಕಿರಿಕಿರಿ ಕೂಡ ಆಗತ್ತೆ, ಗಮನಿಸಬಹುದು. ಈ ರೀತಿಯಾದಂತಹ ಹೊರಗಡೆ ಇರಬೇಕು, ವಾಶ್ರೂಮ್ ಆದ್ರೆ ರಾತ್ರಿ ನಾವು ಎಲ್ಲಿ ಹೋಗೋಣ ಅನ್ನೋ ಒಂದು ಪ್ರಶ್ನೆ ಕೂಡ ಈ ಸಿಬ್ಬಂದಿಗಳು ಮಾಡ್ತಿರುವಂತದ್ದು. ಹಾಗಾಗಿ ನಮಗೆ ಸೊಳ್ಳೆಗಳ ಕಾಟ ಹೆಚ್ಚಾಗ್ತಾ ಇದೆ, ಅನಾರೋಗ್ಯ ಸಮಸ್ಯೆ ಹೆಚ್ಚಾಗ್ತಾ ಇವೆ, ದುಡಿದಂತ ಪಗಾರನ್ನ ನಾವು ಈ ಚಿಕಿತ್ಸೆಗೆ ಕೊಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಬೆಳಗಾವಿಯಲ್ಲಿ ಇರುವಂತಹ ಈ ಏನು ಸಾರಿಗೆ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಎಲ್ಲ ಸಿಬ್ಬಂದಿಗಳು ಕೂಡ ಏನು ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಒತ್ತಾಯವನ್ನ ಮಾಡ್ತಿರುವಂತದ್ದು ಗಮನಿಸಬಹುದು. ಬೇರೆ ಬೇರೆ ಭಾಗಗಳಿಂದ ಸಾಕಷ್ಟು ಸಿಬ್ಬಂದಿಗಳು ಬರ್ತಾರೆ. ಆ ಒಂದು ಬಂದಂತ ಸಿಬ್ಬಂದಿಗಳಿಗೆ ಅನುಕೂಲ ಮಾಡಿಕೊಡುವಂತ ಕೆಲಸ ಆಗಬೇಕು. ಆದ್ರೆ ಬೇರೆ ಬೇರೆ ಭಾಗಗಳಲ್ಲಿ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇಲ್ಲ. ಆದ್ರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಎಲ್ಲ ರೀತಿಯಾದಂತಹ ವ್ಯವಸ್ಥೆ ಇರುವಂತದ್ದು. ಹಾಗಾಗಿ ಎಲ್ಲ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡಿಕೊಡುವ ನಿಟ್ಟಿನಲ್ಲಿ ಕೆಲಸವನ್ನ ಇಲ್ಲಿರುವಂತಹ ಅಧಿಕಾರಿಗಳು ಮಾಡಬೇಕು ಅನ್ನೋದು ಕೂಡ ನಮ್ಮ ಒತ್ತಾಯ ಕೂಡ ಇರುವಂತದ್ದು. ಹಾಗಾಗಿ ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ಕೊಂಡು ಈ ಬರುವಂತ ಹೊರಗಡೆಯಿಂದ ಬರುವಂತ ಸಿಬ್ಬಂದಿಗಳ ವಿಶ್ರಾಂತಿ ಕೊಠಡಿನ, ವಾಶ್ರೂಮ್ ಅನ್ನ, ಶೌಚಾಲಯ ಇರೋದಕ್ಕೂ ಕೂಡ ಕನಿಷ್ಠ ಸೌಲಭ್ಯವನ್ನ ಕೊಡಬೇಕಿರುವಂತದ್ದು. ಇದಿಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿಯನ್ನ ಕೊಡೋದಕ್ಕೆ ನನ್ನ ಸಹೋದ್ಯೋಗಿತರ ಒಟ್ಟು.